ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಕೇಸ್ನ ಎರಡನೇ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ವಾದ ಮಂಡನೆ ಮಾಡ್ತಾರೆ ಸಿವಿ ನಾಗೇಶ್. ದರ್ಶನ್ ಪರ ಹಿರಿಯ ವಕೀಲರು ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾರೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ. ಕೊಲೆ ಆರೋಪವನ್ನು ಹೊತ್ತಿರುವಂತಹ ದರ್ಶನ್ಗೆ ಜಾಮೀನು ಸಿಗುತ್ತಾ ಅಂತ ಬಹಳ ದಿನಗಳಿಂದ ಮುಂದೂಡ್ತಾ ಬರ್ತಾ ಇದೆ. ಜಾಮೀನಿನ ಭವಿಷ್ಯ ಏನಾಗುತ್ತೆ ಅನ್ನೋದು. ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಲ್ಲಿಸಿರುವಂತಹ ಟಿಪ್ಪಣಿಯನ್ನು ಸಲ್ಲಿಸ್ತಿದ್ದೇನೆ. ಈ ಪ್ರಕರಣದಲ್ಲಿ ಮೊದಲ ಟ್ರಯಲ್ ಮಾಧ್ಯಮದಲ್ಲಿ ನಡೆದಿದೆ. FIR ದಾಖಲಾದಾಗಿನಿಂದ ಇಲ್ಲಿವರೆಗೆ ಮಾಧ್ಯಮ ಟ್ರಯಲ್ ನಡೆದಿದೆ. ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಮಾಧ್ಯಮಗಳು ಈಗಾಗಲೇ ದರ್ಶನ್ ದೋಷಿ ಅಂತ ಹೇಳಿವೆ ಅಂತ ಈಗ ವಾದ ಮಂಡನೆಯಲ್ಲಿ ತಿಳಿಸಲಾಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈ ಮೀಡಿಯಾ ಟ್ರಯಲ್ ಬಗ್ಗೆ ಅಲ್ಲಿ ತಿಳಿಸಲಾಗ್ತಾ ಇದೆ. ಈಗ ಕೊಲೆ ಆರೋಪಿ ದರ್ಶನ್ ಜಾಮೀನು ಪಡಿತಾರಾ ಏನು ಅನ್ನೋದು. ಒಂದು ಕಡೆ ಆರೋಗ್ಯ ಸಮಸ್ಯೆ ಕೂಡ ದರ್ಶನ್ ಕಾಡ್ತಾ ಇದೆ. ಬೆನ್ನೋವಿನ ಸಮಸ್ಯೆ, ಆ ಕಾರಣ ಏನಾದರೂ ಆರೋಗ್ಯದ ದೃಷ್ಟಿಯಿಂದ ಏನಾದರೂ ಸ್ವಲ್ಪ ವಿನಾಯಿತಿ ಸಿಗ್ಬೋದಾ ಏನು ಅನ್ನೋದು ಈಗ ಕಾದು ನೋಡಬೇಕು. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು CCH ಕೋರ್ಟ್ನಲ್ಲಿ ಆರಂಭ ಆಗಿದೆ. 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಬೇಲ್ ಕೊಡ್ಬೋದಾದರೆ ಯಾವ ಒಂದು ಮಾನದಂಡದ ಮೇಲೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪ್ರಶ್ನೆ ಇದೆ. ಈಗಾಗಲೇ ಭಾಳ ಸ್ಟ್ರಾಂಗ್ ಆಗಿ ಪ್ರಸನ್ನಕುಮಾರ್ ಅವರು ಕೂಡ SPP ಅಲ್ಲಿ ವಾದ ಮಂಡನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಅನ್ನೋ ಕಾರಣಕ್ಕೆ. ಯಾಕಂದರೆ ಜೈಲಿನ ಒಳಗಿದ್ದೇ ಅಷ್ಟೆಲ್ಲ ಪ್ರಭಾವ ಹೊಂದಿರುವಂಥ ಒಬ್ಬ ವ್ಯಕ್ತಿ ಜೈಲಿಂದ ಹೊರಗೆ ಬಂದ ಮೇಲೆ ಎಷ್ಟು ಪ್ರಭಾವವನ್ನು ಬಳಸ್ಬೋದು. ಸಾಕ್ಷಿಗಳು ಹಾಗೇನೆ ಯಾರು ಸಾಕ್ಷಿ ಬಂದು ನುಡಿಬೇಕು, ಸಾಕ್ಷ್ಯಗಳು ಮತ್ತು ಸಾಕ್ಷಿ ನುಡಿಯುವಂಥವ್ರು ಎಲ್ಲಕ್ಕೂ ಕೂಡ ಇದು ಪ್ರಭಾವ ಬೀರುತ್ತೆ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಬೇಲನ್ನು ಕೊಡಬಾರ್ದು ಅನ್ನೋ ಒತ್ತಡ ಬಂದಿತ್ತು. ಆದರೆ ಬೇಲ್ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ 57ನೇ CCH ಕೋರ್ಟ್ನಲ್ಲಿ ಹಿರಿಯ ವಕೀಲರು ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಬರೀ ದರ್ಶನ್ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಇರುವಂಥ ಕುತೂಹಲ. ದರ್ಶನ್ಗೆ ಬೇಲ್ ಸಿಗುತ್ತಾ ಹೇಗೆ ಅಂತ. 100 ದಿನಕ್ಕೂ ಹೆಚ್ಚು ಈಗ ಬಳ್ಳಾರಿ ಜೈಲಿನಲ್ಲೇ ಕಳೆದಿದ್ದಾಗಿದೆ. ಅಂದರೆ ಟೋಟಲ್ ಜೈಲಿನಲ್ಲಿ ಬಳ್ಳಾರಿ ಬಂದು ಕೂಡ ಈಗ ಹಲವಾರು ದಿನಗಳಾಗಿದೆ. ಪರಪ್ಪನ ಅಗ್ರಹಾರದಿಂದ ಹಿಡಿದು ಇಲ್ಲಿವರೆಗೆ ಬಳ್ಳಾರಿವರೆಗೂ ಕೂಡ ಹಲವಾರು ಬಾರಿ ಹಲವಾರು ಪ್ರಶ್ನೆಗಳು ಇಲ್ಲಿ ಮೂಡಿರುವಂಥದ್ದಿದೆ. ಇಲ್ಲಿ ಕೊಲೆ ಮಾಡಿದರೆ ಪಾತ್ರ ಏನು, ಹೇಗೆ, ಅದರಲ್ಲೂ ಪವಿತ್ರ ಗೌಡ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ನಟ ದರ್ಶನ್ಗೆ ಬೇಲ್ ಸಿಗುತ್ತಾ ಅನ್ನೋದು ಈಗ ಯಕ್ಷ ಪ್ರಶ್ನೆ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಹಲವಾರು ಉಲ್ಲೇಖ ಮಾಡಲಾಗಿತ್ತು ವಿಚಾರಗಳನ್ನು. ಏನೇನು ಈ ಗ್ಯಾಂಗ್ ಮಾಡಿತ್ತು, ಹಣದ ವಿಚಾರ, ಸಾಕ್ಷಿಗಳನ್ನು ನಾಶ ಮಾಡಿರುವಂಥ ವಿಚಾರ, ಹಾಗೆ ಟೆಕ್ನಿಕಲ್ ಎವಿಡೆನ್ಸ್ ಸೇರಿದ ಹಾಗೆ ಹಲವಾರು ದಾಖಲೆಗಳನ್ನು ಈಗಾಗಲೇ ಇಡಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಅದಾದ ನಂತರ ಆ ಒಂದು ಆರೋಪ ಪಟ್ಟಿಯನ್ನು ಆಧರಿಸಿ ಈಗ ಬೇಲ್ ಪಡೆಯೋದಕ್ಕೆ ಪ್ರಯತ್ನ ಆಗ್ತಿದೆ. FIR ಬಗ್ಗೆ ಇಲ್ಲಿವರೆಗೆ ಮೀಡಿಯಾ ಟ್ರಯಲ್ ಆಗಿದೆ. ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಮೀಡಿಯಾ ಟ್ರಯಲ್ ಆಗಿರೋ ಬಗ್ಗೆ, ಮಾಧ್ಯಮ ಟ್ರಯಲ್ ಆಗಿರೋ ಬಗ್ಗೆ ಇಲ್ಲಿ ತಿಳಿಸಲಾಗ್ತಿದೆ. ಮಾಧ್ಯಮಗಳು ಈಗಾಗಲೇ ದರ್ಶನ್ ದೋಷಿ ಅಂತ ಹೇಳಿವೆ. ಬಹುತೇಕ ಪೊಲೀಸರ ತನಿಖೆ ಹಾಗೆಯೇ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅದನ್ನೇ ಹೆಚ್ಚಾಗಿ ಮಾಧ್ಯಮಗಳು ಕೂಡ ಉಲ್ಲೇಖ ಮಾಡಿರೋದು. 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿ ದರ್ಶನ್ಗೆ ಬೇಲ್ ಕೊಡಬೇಕಾ, ಕೊಡೋದಾದರೂ ಕೂಡ ಹೇಗೆ, ಯಾವ ಕಾರಣಕ್ಕೆ ಅನ್ನೋದು ಇಲ್ಲಿ ಭಾಳ ಮುಖ್ಯ ಆಗುತ್ತೆ. 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಲ್ಲಿಸಿರುವಂಥ ಟಿಪ್ಪಣಿ ಏನಿದೆ ಇದೆಲ್ಲವೂ ಕೂಡ ಈಗ ತಿಳಿಸಲಾಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿರುವಂಥ ನಟ ದರ್ಶನ್ ಉಳಿದ ಹಾಗೆ ಈ ಕೊಲೆಗೆ ಮುನ್ನ ಯಾರ್ಯಾರಿದ್ರು ಅಂತ ಈಗ ಆರೋಪ ಪಟ್ಟಿಯಲ್ಲಿದೆ ಚಾರ್ಜ್ ಶೀಟ್ನಲ್ಲಿ. ಅವ್ರು ಯಾರಿಗೂ ಕೂಡ ಬೇಲನ್ನು ಕೊಡೋದಕ್ಕೆ ಈಗ ಮುಂದಾಗಿಲ್ಲ. ಯಾರು ಕೊಲೆಯ ನಂತರ ಇಲ್ಲಿ ಜಾಯ್ನ್ ಆಗಿದ್ರು, ತಾವೇ ಕೊಲೆ ಮಾಡಿರೋದಾಗೆ ಅಲ್ಲಿ ಸರೆಂಡರ್ ಆಗೋಕೆ ಹೊರಟಿದ್ರು, ಅವರಿಗೆ ಮಾತ್ರ ಕೇಶವಮೂರ್ತಿ ಉಳಿದಂಥವರಿಗೆ ಒಂದು 3 ಜನರಿಗೆ ಬೇಲನ್ನು ಕೊಟ್ಟಿದ್ದಾರೆ. ಆದರೆ ಪವಿತ್ರ ಗೌಡ ಸೇರಿದ ಹಾಗೆ ಉಳಿದಂಥ ಆರೋಪಿಗಳು ಯಾರಿಗೂ ಕೂಡ, ಇವರೆಲ್ಲ ಕೊಲೆಗೂ ಮುನ್ನ ಅಲ್ಲಿ ಕ್ರೈಮ್ ಸೀನಲ್ಲಿ ಇದ್ದಂಥವ್ರು. ಆ ಕಾರಣಕ್ಕೆ ಇವರೆಲ್ಲರೂ ಕೂಡ ಇವರಿಗೆ ಬೇಲ್ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆಕ್ಷೇಪಣೆ ಸಲ್ಲಿಸಲಾಗಿದೆ ಬೇಲ್ಗೆ. ಬೆಂಗಳೂರಿನ 57ನೇ CCH ಕೋರ್ಟ್ ಇವತ್ತು ಭಾಳ ಮುಖ್ಯವಾದಂಥ ಒಂದು ವಿಚಾರಣೆ ನಡೀತಾ ಇರೋದು. ಭಾಳ ಹೈ ಪ್ರೊಫೈಲ್ ಕೇಸ್ ಆಗಿರುವಂತಹ ಕಾರಣ ಕೊಲೆ ಆರೋಪಿ ದರ್ಶನ್ ಹಾಗೇನೆ ಉಳಿದಂಥವ್ರು ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ರು